ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ನುಡಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ಸಾಧನೆ ಇದೆ, ಅನುಕೂಲ ಇದೆ. ಕೆಲಸ ಕಾರ್ಯಚಟುವಟಿಕೆಗಳು ನೀವು ಮಾಡಿದ್ದು ಸಿದ್ಧಿಯಾಗುತ್ತೆ, ಕಾರ್ಯಸಿದ್ಧಿಂ ಅಂತ. ಹೀಗಾಗಿ ಅನುಕೂಲ ಉಂಟಾಗುತ್ತೆ. ನೀವು ಈ ದಿವಸ ಸ್ವಲ್ಪ ಪರಿಶ್ರಮ ಇಲ್ಲ ಅಂತಲ್ಲ, ಏದಲ್ಲಿದ್ದರೆ ಮಾಂದಿ ಕಾಲಿನ ತೊಂದರೆ ಉಂಟಾಗುತ್ತೆ, ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಹುಷಾರಾಗಿ ಓಡಾಡಿ ಈ ದಿವಸ. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ, ದೈವಾನುಕೂಲ ಚೆನ್ನಾಗಿದೆ, ಸಂಗಾತಿಯ ಸಹಕಾರ ಇದೆ, ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ, ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲ ಇದೆ, ಚೆನ್ನಾಗಿದೆ. ಈ ದಿವಸ ಸಮಾಧಾನವಾಗಿರ್ತೀರ. ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ, ಅಸಮಾಧಾನ ಇದೆ, ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಸಿಗೋದಿಲ್ಲ, ನಿಮಗೆ ಮಿಸ್ಗೈಡ್ ಆಗುತ್ತೆ, ಈ ಥರದ್ದೆಲ್ಲ ತೊಂದರೆಗಳಿದ್ದಾವೆ. ಈ ದಿವಸ ಬೇರೆ ಅಂತಂದರೆ ಈ ದಿವಸ ನಷ್ಟ ಇರೋದಿಲ್ಲ, ಹೆಚ್ಚು ನಷ್ಟತೆ ಇಲ್ಲದೆ ಸ್ವಲ್ಪ ಈ ದುಃಖ ನೋವು ವ್ಯಥೆ ಏನೂ ಇರೋದಿಲ್ಲ. ಆದರೆ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳ ಮತ್ತು ಬಂಧುಗಳ ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ದಿವಸ ಪ್ರಯಾಣದಲ್ಲಿ ಅನುಕೂಲ ಸೌಖ್ಯತೆ ಇರ್ತದೆ, ಸಂಗಾತಿಯಲ್ಲಿ ಸಾಮರಸ್ಯ ಇರ್ತದೆ, ತುಂಬ ಚೆನ್ನಾಗಿದೆ ಈ ದಿವಸ. ಈ ಶುಭ ಕಾರ್ಯಗಳಿಗೆ ಸ್ವಲ್ಪ ವಿಘ್ನಗಳು ಬರೋ ಸೂಚಿಸ್ತಾ ಇದೆ. ಮಹಾಗಣಪತಿ ಪ್ರಾರ್ಥನೆ, ಮಹಾಗಣಪತಿ ದರ್ಶನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸದಲ್ಲಿ ಅನುಕೂಲಕರವಾಗಿದೆ. ಈ ದಿವಸ ನೋಡಿ, ಸಾಲ ನಿವಾರಣೆಯಾಗುತ್ತೆ, ಸಾಲ ಬಾಧೆಗಳಿದ್ರೆ ಅದೆಲ್ಲ ತೊಳೆದು ಹೋಗುತ್ತೆ. ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ಫೈಲ್, ಡಾಕ್ಯುಮೆಂಟ್, ಇವುಗಳ ಬಗ್ಗೆ ಗಮನ ಇರಲಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ತುಂಬ ಚೆನ್ನಾಗಿರೋದ್ರಿಂದ ಮಾನಸಿಕವಾಗಿ ಬಲ ಇರ್ತದೆ. ಮನೋಬಲ ಇದ್ದರೆ ಕಷ್ಟಗಳನ್ನು ಎದುರಿಸೋದು ಸುಲಭ, ಅಂಥದ್ದೊಂದು ಚೆನ್ನಾಗಿದೆ. ಇನ್ನು ಈ ದಿವಸ ಮಕ್ಕಳ ವಿಚಾರದಲ್ಲಿ ನೋಡಿ, ಸಹಾಯ ಮಾಡ್ತಾರೆ ಮಕ್ಕಳು. ಏನೊಂದು ಕೆಲಸ ಮಾಡಲ್ಲ, ಸುಮ್ಮನೆ ಕೂತಿರ್ತಾರೆ. ಇಲ್ಲ, ಈ ದಿವಸ ಏನು ಬೇಕು ಹೇಳು, ತರಕಾರಿ ತರಲ್ಲ, ತರ್ತೀನಿ, ಹಣ್ಣು ತರಬೇಕಾ, ತರ್ತೀನಿ, ಏನೋ ಒಂದು ಸಹಾಯ ಆಗುತ್ತೆ, ಯೋಚನೆ ಇಲ್ಲ ಈ ದಿವಸ. ಇನ್ನು ಸಪ್ತಮದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಅಂದರೆ ದಾಂಪತ್ಯದಲ್ಲಿ ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಅಷ್ಟಲ್ಲದೆ ಸ್ವಲ್ಪ ಘರ್ಷಣೆಗಳಾಗುತ್ತೆ, ಇಬ್ಬಾಗ ಅಂಥದ್ದೊಂದು ಸೂಚಿಸ್ತಾ ಇದೆ. ಸಮಾಧಾನ ಇರಬೇಕು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ದರ್ಶನ, ಇದೆಲ್ಲ ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಓಂ ವಿಶ್ವೇಶ್ವರಾಯ ನಮಃ. ಈ ಮಂತ್ರ ಹೇಳ್ಕೊಡಿ, ಪರಶಿವನ ಅನುಗ್ರಹ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.